ಇದ್ವಿ ಎಕ್ಸ್ಕ್ಲೂಸಿವ್ ದೃಶ್ಯ. ಪಶ್ಚಿಮ ಬಂಗಾಳದಲ್ಲಿ ನಮ್ಮ ವರದಿಗಾರ ರಿಪಬ್ಲಿಕ್ ಬಾಂಗ್ಲಾ ವರದಿಗಾರ ಸಂತು ಪನ್ ಬಂಧನವಾಗಿತ್ತು. ದೀದಿ ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗಿತ್ತು. ನಿನ್ನೆ ಕೋರ್ಟ್ ನಿಂದಲೇ ಬೇಲ್ ಸಿಕ್ಕಿತ್ತು. ಇವತ್ತು ಅವರು ರಿಲೀಸ್ ಆಗಿ ಹೊರಗಡೆ ಬಂದಿದ್ದಾರೆ, ರಿಯಾಕ್ಷನ್ ಕೊಡ್ತಿದ್ದಾರೆ. Santu Pan has been released from the jail and the Calcutta High Court had also wrapped the authorities for taking a journalist. ಸಂತು ಪನ್ ರಿಪಬ್ಲಿಕ್ ಬಾಂಗ್ಲಾ ವರದಿಗಾರ ಸದ್ಯ ಜೈಲಿನಿಂದ ಬಿಡುಗಡೆಯಾಗಿ ಹೊರ ಬಂದಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ದೀದಿ ಸರ್ಕಾರ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಹತ್ತಿಕ್ಕುವ ಪ್ರಯತ್ನ ಮಾಡಿತ್ತು. ಕಾರಣ ನೈಜ ವರದಿಯನ್ನ ಮಾಡುವ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳ ಪರವಾಗಿ ಧ್ವನಿಯಾಗಿ ಸಂತು ಪನ್ ನಿರಂತರವಾಗಿ ವರದಿ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಯಾವ ರೀತಿ ಪೊಲೀಸರು ಸಂತು ಪನ್ ಅವರನ್ನ ಬಂಧಿಸಿದ್ರು, ಒಳ್ಳೆ ಗೂಂಡಾಗಳ ರೀತಿ ಅವ್ರನ್ನ ಯಾವ ರೀತಿ ಎಳೆದುಕೊಂಡು ಹೋಗಿದ್ರು, ಎಷ್ಟು ದೊಡ್ಡ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಯಿತು, ಇದೆಲ್ಲವನ್ನ ಕೂಡ ನಾವು ಗಮನಿಸಿದ್ವಿ. ನಿನ್ನೆ ಕೋರ್ಟ್ ಒಂದು ಆದೇಶ ಕೊಡ್ತು, ಅಲ್ಲಿಗೆ ದೀದಿ ಸರ್ಕಾರಕ್ಕೆ ಹಿನ್ನಡೆಯಾಯಿತು. ರಿಪಬ್ಲಿಕ್ ಬಾಂಗ್ಲಾ ವರದಿಗಾರ ಅವರಿಗೆ ಬೇಲ್ ಮಂಜೂರಾಗಿತ್ತು. ಆ ಬೆನ್ನಿಗೆ ಇವತ್ತು ರಿಲೀಸ್ ಆಗಿ ಹೊರಗಡೆ ಬಂದಿದ್ದಾರೆ ಸಂತು ಪನ್. ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ, ಹೆಣ್ಣು ಮಕ್ಕಳ ಸ್ವತಃ ದೀದಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ರು. ಯಾರು ತಪ್ಪು ಮಾಡಿದ್ರಲ್ಲ, ಯಾರು ಪ್ರಭಾವಿ ವ್ಯಕ್ತಿಗಳಿದ್ರಲ್ಲ, ಅವರ ಮೇಲೆ ಕ್ರಮ ಕೈಗೊಳ್ಳಬೇಕಾದಂತ ದೀದಿ ಸರ್ಕಾರ ಅದನ್ನ ಬಿಟ್ಟು ಹೆಣ್ಣು ಮಕ್ಕಳ ಪರವಾಗಿ ಧ್ವನಿ ಎತ್ತಿ ಅವರ ಪರವಾಗಿ ನಿಂತು ನೈಜ ವರದಿಯನ್ನ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲೇ ತಮ್ಮ ಪೊಲೀಸರನ್ನ ಬಿಟ್ಟು ನಮ್ಮ ರಿಪಬ್ಲಿಕ್ ಬಾಂಗ್ಲಾ ವರದಿಗಾರನ್ನ ಬಂಧಿಸಿತ್ತು ದೀದಿ ಸರ್ಕಾರ. ಈ ಕಾರಣಕ್ಕೆ ದೊಡ್ಡ ಮಟ್ಟದ ಆಕ್ರೋಶ. ಕಾಂಗ್ರೆಸ್ ಬಿಜೆಪಿ ನಾಯಕರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪತ್ರಕರ್ತರನ್ನ ಈ ರೀತಿ ನಡೆಸಿಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಬಹುತೇಕರ ಪ್ರಶ್ನೆ ಆಗಿತ್ತು. ಸತ್ಯಮೇವ ಜಯತೆ ಮತ್ತೊಮ್ಮೆ ಸಾಬೀತಾಗಿದೆ. ಕಾರಣ ನಿನ್ನೆ ಕೋರ್ಟ್ ನಿಂದಲೇ ಬೇಲ್ ಮಂಜೂರಾಗಿತ್ತು, ಅಂದ್ರೆ ಜಾಮೀನು ಸಿಕ್ಕಿತ್ತು. ಅದರ ಬೆನ್ನಿಗೆ ಇವತ್ತು ಸಂತು ಪನ್ ರಿಲೀಸ್ ಆಗಿ ಹೊರಗಡೆ ಬಂದಿರುವ ಎಕ್ಸ್ಕ್ಲೂಸಿವ್ ದೃಶ್ಯ. ಅಲ್ಲಿಗೆ ರಿಪಬ್ಲಿಕ್ ನೆಟ್ವರ್ಕ್ಗೆ ಭರ್ಜರಿಯ ಜಯ ಸಿಕ್ಕಿದೆ. ಮತ್ತೆ ಮತ್ತೆ ಹೇಳ್ತಾ ಇರೋದು ನಾವು, ಸತ್ಯಮೇವ ಜಯತೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಹತ್ತಿಕ್ಕುವ ಪ್ರಯತ್ನ ಮಾಡಿರುವ ದೀದಿ ಸರ್ಕಾರಕ್ಕೆ ನಿನ್ನೆ ಮುಖಭಂಗ ಆಯಿತು, ಕೋರ್ಟೆ ಛೀಮಾರಿ ಹಾಕಿತ್ತು. ನೋಡಿ ಎಷ್ಟು ಉತ್ಸಾಹದಲ್ಲಿ ಸಂತು ಪನ್ ಹೊರಗಡೆ ಬಂದಿದ್ದಾರೆ ಅಂತ. ಯಾರ ಧಮ್ಕಿ ದಬ್ಬಾಳಿಕೆಗೂ ಕೂಡ ಬಗ್ಗಲ್ಲ ಪತ್ರಕರ್ತರು, ಅದರಲ್ಲೂ ರಿಪಬ್ಲಿಕ್ ನೆಟ್ವರ್ಕ್ ನೈಜ ವರದಿ. ಎಲ್ಲಾದ್ರೂ ಸಮಸ್ಯೆ ಇದೆ ಅಂದ್ರೆ ಹೆಣ್ಣು ಮಕ್ಕಳ ಪರವಾಗಿ ನಿಂತ್ಕೊಂಡು ವರದಿ ಮಾಡಿದ್ದು ತಪ್ಪ ಅನ್ನೋದು ಪ್ರಶ್ನೆ ಆಗಿತ್ತು. ದೀದಿ ಸರ್ಕಾರ ತಪ್ಪು ಮಾಡಿದವರ ವಿರುದ್ಧ ಕ್ರಮ ಕೈಗೊಳ್ಳೋದನ್ನ ಬಿಟ್ಟು ಪತ್ರಕರ್ತರ ಮೇಲೆ ಈ ರೀತಿ ದಬ್ಬಾಳಿಕೆ ಮಾಡಿದ್ದು, ರಿಪಬ್ಲಿಕ್ ಬಾಂಗ್ಲಾ ವರದಿಗಾರ ಸಂತು ಪನ್ ಅವರನ್ನ ಬಂಧಿಸಿದ್ದು ದೇಶಾದ್ಯಂತಲೂ ಕೂಡ ದೊಡ್ಡ ಮಟ್ಟದ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಆ ಬೆಳವಣಿಗೆ ನಿನ್ನೆ ಕೋರ್ಟ್ ಛೀಮಾರಿ ಹಾಕಿ ಜಾಮೀನು ಮಂಜೂರು ಮಾಡಿತ್ತು ಸಂತು ಪನ್ ಅವರಿಗೆ. ಅಲ್ಲಿಗೆ ದೀದಿ ಸರ್ಕಾರಕ್ಕೆ ಹಿನ್ನಡೆಯಾಗಿತ್ತು. ಇವತ್ತು ಸಂತು ಪನ್ ಜೈಲಿನಿಂದ ಬಿಡುಗಡೆ ಆಗಿರೋದು. ಒಂದಷ್ಟು ಪ್ರೊಸೀಜರ್ ಇರುತ್ತೆ, ಜಾಮೀನು ಸಿಕ್ಕ ಬಳಿಕವೇ ಆಚೆ ಬರಕ್ಕಾಗಲ್ಲ. ಜೈಲಧಿಕಾರಿಗಳಿಗೆ ಆ ಜಾಮೀನು ಮಂಜೂರಾಗಿರುವ ಪ್ರತಿ ತಲುಪಬೇಕು. ಅದೆಲ್ಲ ಪ್ರೊಸೀಜರ್ ಮುಗಿದ ಬಳಿಕವೇ ಹೊರಗಡೆ ಬರಬೇಕಾಗುತ್ತೆ. ಆ ಎಲ್ಲ ಪ್ರೊಸೀಜರ್ ಮುಗಿದ ಬಳಿಕ ಸಂತು ಪನ್ ಆಚೆ ಬಂದಿರೋದು. ವಿಕ್ಟರಿ ಸಿಂಬಲ್ ತೋರಿಸ್ತಾ ಇದ್ದಾರೆ. ಅಲ್ಲಿಗೆ ನಮ್ಮ ಜಯ ಅನ್ನೋದು ಸಂತು ಪನ್ ಅವರ ಖುಷಿಗೆ ಕಾರಣ ಆಗಿರೋದು. ದೀದಿ ಸರ್ಕಾರ ಈ ರೀತಿ ಮಾಡಿರೋದ್ರಿಂದ, ನಮ್ಮನ್ನ ಹತ್ತಿಕ್ಕೋ ಪ್ರಯತ್ನಗಳನ್ನ ಮಾಡಿರೋದ್ರಿಂದ ಸಾಧ್ಯವೇ ಇಲ್ಲ. ಅದನ್ನ ಹತ್ತಿಕ್ಕೋ ಪ್ರಯತ್ನ ಖಂಡಿತ ಸಾಧ್ಯ ಇಲ್ಲ. ಮತ್ತಷ್ಟು ಬಲ ಬಂದಿದೆ ರಿಪಬ್ಲಿಕ್ ನೆಟ್ವರ್ಕ್ಗೆ. ಇನ್ನಷ್ಟು ಇಂಥ ನೈಜ ವರದಿಗಳನ್ನ ಮಾಡುದು, ಅನ್ಯಾಯದ ವಿರುದ್ಧ ಧ್ವನಿ ಎತ್ತೋದು, ಯಾರು ಎಷ್ಟೇ ಪ್ರಭಾವಿಗಳಾದ್ರೂ ಕೂಡ ಅವರನ್ನ ಪ್ರಶ್ನೆ ಮಾಡುವ ಹಕ್ಕು ವರದಿಗಾರರು ಅಂದ್ರೆ ಪತ್ರಕರ್ತರಿಗೆ ಇದೆ. ಅದು ಮತ್ತೊಮ್ಮೆ ಸಾಬೀತಾಗಿದೆ ಕೋರ್ಟ್ ಮೂಲಕ. ಸಂತು ಪನ್ ಜೈಲಿನಿಂದ ಆಚೆ ಬಂದಿರುವಂತಹ ದೃಶ್ಯ, ಒಂದು ಉತ್ಸಾಹ ಅಂತೂ ಸಹಜವಾಗಿ ಮನೆ ಮಾಡಿದೆ. ವಿಕ್ಟರಿ ಸಿಂಬಲ್ ತೋರಿಸಿದ್ರು, ನಮ್ಮ ಗೆಲುವು ಅನ್ನುವಂಥದ್ದು, ಸತ್ಯಮೇವ ಜಯತೆ ಅನ್ನುವಂತಹ ಸಂದೇಶ ಈ ಮೂಲಕ.
ಬರೀ ರಿಪಬ್ಲಿಕ್ ಬಾಂಗ್ಲಾ ವರದಿಗಾರ ಸಂತುಪನ್ ಅವರಿಗೆ ಆಗಿರುವ ಅನ್ಯಾಯ ಅಲ್ಲ, ಯಾರೇ ಪತ್ರಕರ್ತರು ಕೂಡ ದಿಟ್ಟವಾಗಿ ನೈಜ ವರದಿಯನ್ನ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಈ ರೀತಿ ಸಮಸ್ಯೆಗಳಾದ್ರೆ ಎಲ್ಲರೂ ಕೂಡ ಒಗ್ಗೂಡಿ ಧ್ವನಿ ಎತ್ತಲೇಬೇಕಾದಂತ ಸಂದರ್ಭ. ಸಹಜವಾಗಿ ಬೇರೆ ಮಾಧ್ಯಮದವರು ನಮಗ್ ಬಂದಿಲ್ಲಪ್ಪ ಇಂಥ ಪರಿಸ್ಥಿತಿ ಅನ್ಕೊಳ್ಬಹುದು, ಆದ್ರೆ ಮುಂದೊಂದು ದಿನ ಈ ಪರಿಸ್ಥಿತಿ ಎಲ್ಲರಿಗೂ ಬರಬಹುದು. ಆದ್ರೆ ಪತ್ರಕರ್ತರ ವಿರುದ್ಧ ಈ ರೀತಿ ಕ್ರಮಗಳು ಸಹಿಸೋದಕ್ಕೆ ಸಾಧ್ಯ ಇಲ್ಲ. ಆ ಸಂದರ್ಭದಲ್ಲೇ ಎಲ್ಲ ಮಾಧ್ಯಮಗಳು ಒಗ್ಗಟ್ಟಾಗಲೇಬೇಕು. ರಿಪಬ್ಲಿಕ್ ಬಾಂಗ್ಲಾ ವರದಿಗಾರ ಸಂತುಪನ್ ವಿಚಾರದಲ್ಲೂ ಕೂಡ ಪಕ್ಷಾತೀತವಾಗಿ ಎಲ್ಲಾ ನಾಯಕರು ಕೂಡ ದೀದಿ ಸರ್ಕಾರದ ಈ ನಡೆಯನ್ನ ಖಂಡಿಸಿದ್ರು, ಆಕ್ರೋಶ ವ್ಯಕ್ತಪಡಿಸಿದ್ರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾಧ್ಯಮ 4ನೇ ಅಂಗ ಅಂತ ಹೇಳ್ತೀವಿ, ಅವರನ್ನ ಹತ್ತಿಕ್ಕುವ ಪ್ರಯತ್ನ ಮಾಡುತ್ತೆ ದೀದಿ ಸರ್ಕಾರ ಅಂದ್ರೆ ಎಲ್ಲಿಗೆ ಹೋಗಿದೆ ನಿಮ್ಮ ಆಡಳಿತ ಅನ್ನೋದನ್ನ ಪ್ರಶ್ನೆ ಮಾಡಿದ್ರು ಕಾಂಗ್ರೆಸ್ ಬಿಜೆಪಿಯ ನಾಯಕರು. ರಾತ್ರೋರಾತ್ರಿ ಸಂತುಪನ್ ಅವ್ರನ್ನ ಅಜ್ಞಾತ ಸ್ಥಳಕ್ಕೆ ಶಿಫ್ಟ್ ಮಾಡುವಂತ ಪ್ರಯತ್ನಗಳಾಯ್ತು, ಧ್ವನಿ ಅಡಗಿಸುವ ಪ್ರಯತ್ನಗಳನ್ನ ಮಾಡೋದಕ್ಕೆ ಮುಂದಾದ್ರು. ಬಟ್ ಯಾವುದಕ್ಕೂ ಕೂಡ ಅಂಜಿಲ್ಲ ಬಗ್ಗಿಲ್ಲ. ಸಂತುಪನ್ ಸದ್ಯ ಕೋರ್ಟ್ನಿಂದ ಬೇಲ್ ಮಂಜೂರಾದ ಬಳಿಕ ಈಗ ಜೈಲಿನಿಂದ ಆಚೆ ಬಂದು ಸತ್ಯಮೇವ ಜಯತೆ ಅನ್ನೋದನ್ನ ಮತ್ತೊಮ್ಮೆ ಈ ಪ್ರಕರಣದಲ್ಲಿ ಸಾಬೀತಾಗಿದೆ ಅನ್ನೋದು ಬಹಳ ಸ್ಪಷ್ಟ.